ಯಾರಿಗೆ ಪ್ರತಿಭೆ ಇದೆಯೋ ಅಂಥವರನ್ನ ಗುರುತಿಸಿ ನೀವು ವಿಜೇತರನ್ನಾಗಿ ಮಾಡಬೇಕಂತ ಕೇಳ್ಕೊಳ್ತಾ, ಈಗ ಸಾಕಷ್ಟು ನಮ್ಮ ಶಾಲೆಗಳು ಜಾಸ್ತಿ ಇರೋದ್ರಿಂದ ನಾವು ಈಗಾಗಲೇ ಈವೆಂಟ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ. ಮೇಲೆ ಎಲ್ಲ ರೂಮ್ಸ್ ಅಲ್ಲೂ ಈವೆಂಟ್ಸ್ ನಡೀತಿದ್ದಾವೆ. ಇಲ್ಲ ಇಲ್ಲಿ ಯಾರು ಕುತ್ಕೊಳ್ಳೋಕೆ ಜಾಗ ಇರ್ತಿರ್ಲಿಲ್ಲ, ನಿಂತೊಳಗೂ ಜಾಗ ಇರ್ತಿರ್ಲಿಲ್ಲ. ಬಂದ ಹಾಗೆ ಎಲ್ಲ ರೂಮಿಗೆ ಕಳಿಸಿ ಈವೆಂಟ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಕೆಲವೇ ಈ ವೇದಿಕೆಯಲ್ಲಿ ಇರ್ತಕ್ಕಂಥವು ಮತ್ತೆ ಪಕ್ಕದಲ್ಲಿ ಎರಡು ಮಾತ್ರ ಸ್ಟಾರ್ಟ್ ಆಗಬೇಕಾಗಿದೆ. ದಯವಿಟ್ಟು ಎಲ್ಲ ಶಿಕ್ಷಕರು ನಿಮ್ಮ ವಿದ್ಯಾರ್ಥಿಗಳನ್ನ ಯಾವ ತರಗತಿಗೆ ನೀವೇನು ಅಲೈನ್ಮೆಂಟ್ ಮಾಡಬೇಕಂತ ಕೇಳ್ಕೊಳ್ತಾ, ಈಗ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರು ನಮ್ಮ ತಾಲೂಕುಗಳಲ್ಲಿ ವಿವಿಧ ಕಡೆ ಪ್ರತ್ಯೇಕ ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದ ಅವರು ಸಹ ಅಲ್ಲಿ ಹೋಗಬೇಕಾಗಿರೋದ್ರಿಂದ ನಾವು ಆದಷ್ಟು ಬೇಗ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಈಗ ಚಿಕ್ಕದಾಗಿ ಈ ಶಾಲೆಯ ಕಾರ್ಯದರ್ಶಿಗಳು ಬಂದು ವೇದಿಕೆ ಮೇಲೆ ಇರ್ತಕ್ಕಂತಹ ಗಣ್ಯಮಾನ್ಯರಿಗೆ ಸನ್ಮಾನ ಮಾಡಬೇಕಂತೇಳಿ ಕೇಳ್ಕೊಳ್ತಾರೆ. ಸ್ವಲ್ಪ ಚಪ್ಪಾಳೆ ಹೊಡೆಯಿರಿ. ಲಾಸ್ಟ್ ಡೇಟ್ ಫಿಕ್ಸ್ ಮಾಡಿ ನಾನು ಸರಿ ಹೆಸರು ಕಳಿಸಿದ್ದೆ. ಓಕೆ ಡನ್ ಅಂತ ವಾಪಸ್ ಕಳಿಸಿದ್ದೆ. ಅಂದ್ರೆ ಈ ಹಿಂದೆ ಅವರು ವೇದಿಕೆಲ್ಲ ಪ್ರಸ್ತಾಪ ಮಾಡಿದ್ರು. ಯಾರು ಇಲ್ಲ ಅಂದ್ರೂ ನೀವಿರೋರಿಗೆ ನಾವು ಮಾಡ್ಕೊಡ್ತೀವಿ ಅಂತೇಳಿ ಈ ವೇದಿಕೆನ ವಾಗ್ದಾನ ಮಾಡಿದ್ರು. ಹಾಗೆ ಇವತ್ತು ನಮ್ಮ ಇಲಾಖೆ ಕಾರ್ಯಕ್ರಮ ಯಾವುದೇ ಇರಲಿ ಅಷ್ಟು ಸಪೋರ್ಟ್ ಆಗಿ. ಆಮೇಲೆ ನಾನು ಇವತ್ತು ನಾನು ಒಂದು ದಿನಕ್ಕೆ ಇಲ್ಲಿ ಬಂದಿಲ್ಲ. ನಾನು ಅವ್ರೇನು ಸ್ವಲ್ಪ ಡೈರೆಕ್ಷನ್ ಅಷ್ಟೇ ಕೊಟ್ಟು ಏನು ಮಾಡಬೇಕು, ನೀವೇನು ಬರಬೇಕು ಎಲ್ಲ ಮಾಡ್ಕೊಳ್ತೀನಿ. ಇವತ್ತಿನ ಇದೇ ಫಸ್ಟ್ ಬೆಳಿಗ್ಗೆ ಬಂದಿದ್ದು. ನೀವೇ ಗೆಸ್ಟ್ ಆಗಿ ಬಂದ್ರು, ನಾನು ಸಹ ಗೆಸ್ಟ್ ಆಗಿ ಬಂದಿದ್ದೀನಿ. ಅಂದ್ರೆ ಇವರು ತನು ಮನೋ ಧನ ಆಮೇಲೆ ಶ್ರದ್ಧೆ ಅದ್ರ ಆಸಕ್ತಿ ಬಹಳ ಹೃದಯದಿಂದ ಮಾಡಿದ್ದಾರೆ ಕಾರ್ಯಕ್ರಮ. ಹಾಗಾಗಿ ಇಲಾಖೆ ಯಾವತ್ತೂ ಇಂಥ ಒಂದು ಕಾರ್ಯಕ್ರಮಗಳು ಇಂಥ ಶಾಲೆಗಳಿಗೆ ಅಭಾವಿಯಾಗಿರ್ತದೆ. ಇವರಿಗೆ ಇನ್ನೂ ಚೆನ್ನಾಗಿ ಶಾಲೆ ಬೆಳವಣಿಗೆ ಅಭಿವೃದ್ಧಿ ಆಗಿ ಇನ್ನೂ ಪ್ರಚಾರ ಆಗಂತ ಎಲ್ಲ ಇಲಾಖೆ ಆಶಿಸ್ತಾ ನಿಮಗೆ ಧನ್ಯವಾದಗಳು ಸರ್. ಶಾಖಾ ಪಬ್ಲಿಕ್ ಶಾಲೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಲಾಸ್ಟ್ ಟೈಮ್ ನಾವು ಬಂದಿದ್ವಿ ಕಾರ್ಯಕ್ರಮ. ಆವಾಗಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡಿದ್ರು. ಈ ವರ್ಷ ಕೂಡ ನಮ್ಮ ಸಿಆರ್ಪಿಗಳು ಹೇಳಿದಂತೆ ಅವರು ಬರೀ ಒಂದು ಮೆಸೇಜ್ಗೆ ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ರೆಡಿ ಮಾಡಿಕೊಟ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟು ನಮ್ಮ ಈ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟದಕ್ಕೆ ನಮ್ಮ ತಾಲೂಕಿನ ಶಿಕ್ಷಕರ ಸಂಘ ಕೂಡ ಅವರಿಗೆ ತುಂಬ ಅಭಿನಂದನೆಗಳನ್ನ ಈ ಸಂಸ್ಥೆಯ ಕಾರ್ಯದರ್ಶಿಗಳಿಗೆ ಸಲ್ಲಿಸಕ್ಕೆ ಇಷ್ಟಪಡ್ತಾ, ಹಾಗೆ ನಮ್ಮ ಸಹಕಾರ ನಮ್ಮ ಇಲಾಖೆಯೊಂದಿಗೆ ನಮ್ಮ ಸಿಆರ್ಪಿಗಳಿಗೆ ಸದಾ ಇರಲಿ. ಹಾಗೆ ಇನ್ನೂ ಈ ಸಂಸ್ಥೆ ಒಂದು ಎತ್ತರಕ್ಕೆ ಬೆಳೆಯಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ, ಹಾಗೆ ಈ ಸಂದರ್ಭದಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಮತ್ತು ನನ್ನ ಗುರುಗಳಿಗೆ ತುಂಬ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ, ಕಾರಣ ಇಷ್ಟೇ, ಇನ್ನು ಮಾತಾಡಬಹುದಾಯಿತು. ವಿವಿಧ ಕಾರ್ಯಕ್ರಮಗಳು ಪ್ರತಿಭಾ ಕಾರ್ಯಕ್ರಮಗಳು ಇರೋದ್ರಿಂದ ಅನಿವಾರ್ಯವಾಗಿ ಅಲ್ಲಿ ಭಾಗವಹಿಸಬೇಕಾದ ಅನಿವಾರ್ಯ ಆಗಿರುತ್ತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ, ಯಾವುದೇ ಅನ್ಯತಾ ಭಾವಿಸದೆ ನಮ್ಮನ್ನ ಈ ಮುಂದಿನ ಕಾರ್ಯಕ್ರಮ ಆಯೋಜನಕ್ಕೆ ಬೆಳ್ಕೊಡ್ಬೇಕಂತ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡ್ತಾ, ಎಲ್ಲರಿಗೂ ಶುಭವಾಗಲಿ, ಈ ಸಂಸ್ಥೆಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಆಶಯವನ್ನು ಬೆಳೆಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಇಂತಹ ಪ್ರತಿಭಾ ಕಾರಂಜಿಯ ಆಯೋಜನೆಯನ್ನ ಶಾರದಾ ಪಬ್ಲಿಕ್ ಶಾಲೆಯವರು ಮಾಡಿದ್ದಾರೆ ಅಂತ ಕೇಳಿ ನಿಜವಾಗ್ಲೂ ಸಂತೋಷ ಆಯಿತು. ಬೇರೆ ಕಡೆ ಕೂಡ ಹೋಗುವಂತ ಅವಸರ ಇದ್ರೂ ಕೂಡ ನಾಗರಾಜ್ ಸರ್ ಹೇಳಿದ ತಕ್ಷಣನೇ ನಾನು ಈ ಶಾರದಾ ಸ್ಕೂಲ್ ನೋಡಬೇಕು. ಯಾಕಂತ ಹೇಳಿದ್ರೆ ಈಸ್ ದ ಒನ್ ಆಫ್ ದಿ ಸೆಕ್ರೆಟರಿ ಆಫ್ ದಿ ಸ್ಕೂಲ್ ಅಡ್ಮಿನಿಸ್ಟ್ರೇಟರ್. ಅವರಿಗೆ ನಾನು ಕ್ರೀಡಾಕೂಟದಲ್ಲಿ ನೋಡಿದೆ, ಬಹಳ ಆಸಕ್ತಿ ಇರುವಂತ ವ್ಯಕ್ತಿತ್ವ. ಸೊ ಚೆನ್ನಾಗಿ ಆಯೋಜನೆ ಖಂಡಿತವಾಗ್ಲೂ ಆಗಿರುತ್ತೆ ಅಂತ ಭಾವನೆಯಿಂದ ಬಂದಿದ್ದೀನಿ. ನಿಜವಾಗ್ಲೂ ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ. ಜೋರಾದ ಚಪ್ಪಾಳೆ. ಸೊ ಇಂಥ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಕಾಂತಪ್ರಶ ಸರ್ ಅವರು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಮತ್ತೆ ಶಿವಾನಂದ ಶಿಲೆ ಅವರು, ಈ ಶಾಲೆಯ ಮುಖ್ಯೋಪಾಧ್ಯಾಯರು, ನೀವೆಲ್ಲರೂ ಮಕ್ಕಳೊಂದಿಗೆ ಬಂದಿದ್ದೀರಾ ವಿವಿಧ ಶಾಲೆಗಳಿಂದ. ನನಗನ್ಸುತ್ತೆ ಇಲ್ಲಿ ಇಂಪಾರ್ಷಿಯಲ್ ಜಡ್ಜ್ಮೆಂಟ್ ಕೊಡ್ತಾರೆ ಅಂತ. ಯಾರು ಫಲಿತಾಂಶ ಕೊಡೋರು, ನೋ ಡೌಟ್ ದುಡಿಬೇಕಂತ ಹೇಳಿ ಪರವಾಗಿ ಕೇಳ್ಕೊಳ್ತಾರೆ.
Good morning, everyone. So, respected dignitaries on the dais, and my dear teachers, and dear all the students who have gathered here for this beautiful occasion. ಇಲ್ಲಿ ನೆರೆದಿರುವಂತಹ ಎಲ್ಲ ಶಿಕ್ಷಕರು ಮತ್ತು ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ಶುಭೋದಯಗಳು. ಇಂದು ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ, ಆಂಗ್ಲ ಭಾಷೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ದ ಫೌಂಟೇನ್ ಆಫ್ ಟ್ಯಾಲೆಂಟ್ ಅಂತ ಹೇಳ್ತೀವಿ. ಸೊ ನಿಜವಾದ ಟ್ಯಾಲೆಂಟ್ ಈ ಸಮಯದಲ್ಲಿ ಇಂಥ ಕಾರ್ಯಕ್ರಮಗಳಿಂದ ಹೊರಗಡೆ ಬರಬೇಕು. ಸೊ ಎಲ್ಲ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಆಗಿರುವಂತಹ ಟ್ಯಾಲೆಂಟ್ಸ್ಗಳನ್ನ ನಾವು ಹೊರಗಿಡಬೇಕು. ಸೊ ಮುಖ್ಯವಾಗಿ ನಿರ್ಣಾಯಕರಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ, ನಮ್ಮ ಶಾಲೆಯ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಕಾರ್ಯದರ್ಶಿಗಳ ಪರವಾಗಿ, ಸೊ ಯಾವುದೇ ಒಂದು ಇವೆಂಟ್ ಮಾಡ್ತಾ ಇದ್ರೆ, ಯಾರು ನಿರ್ಣಾಯಕರಾಗಿ ಕೆಲಸ ಮಾಡ್ತಾ ಇದ್ರಲ್ಲ ಅವರು ದಯವಿಟ್ಟು ಸೊ ಪಾರ್ಷಿಯಲ್ ಆಗಿ ನಿರ್ಣಯ ತಗೊಳ್ಳಾರ್ದಂಗೆ ಎಲ್ಲ ನಿರ್ಣಯವನ್ನು ಅಚ್ಚುಕಟ್ಟಾಗಿ ಯಥಾವತ್ತಾಗಿ ಪ್ರಾಮಾಣಿಕತೆಯಿಂದ ಕೊಡಬೇಕಾಗಿ ತಮ್ಮಲ್ಲಿ ಎಲ್ಲ ವಿನಂತಿ. ಸೊ ಎಲ್ಲ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಗೆಲುವು ಸೋಲು ಸಾಮಾನ್ಯ, ಆದರೆ ಸೊ ಇದರಲ್ಲಿ ಭಾಗವಹಿಸೋದಿದೆಯಲ್ಲ ಅದು ತುಂಬಾ ಮುಖ್ಯವಾದದ್ದು. ಇಲ್ಲಿ ನೆರೆದಂತ ಎಲ್ಲಾ ಮಕ್ಕಳುಗಳು ತುಂಬಾ ಸಂತೋಷದಿಂದ ಬಂದಿದ್ದಾರೆ. ಅವರೆಲ್ಲ ಕೂಡ ಸಂತೋಷದಿಂದ ಬಂದಿದ್ದಾರೆ ಮತ್ತು ಸಂತೋಷದಿಂದಲೇ ನಮ್ಮ ಶಾಲೆಯಿಂದ ಬೀಳ್ಕೊಡ್ಬೇಕಂತ ನಾನು ವಿನಂತಿಸ್ಕೊಳ್ತಾ, ತಮಗೆಲ್ಲರಿಗೂ ಮತ್ತೊಮ್ಮೆ ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ, ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಮ್ಮ ಸರ್ಕಾರಿ ಕೆಲಸ ಇದು. ಸೊ ಸರ್ಕಾರಿ ಕೆಲಸ ದೇವರ ಕೆಲಸ ಆಗಿರೋದ್ರಿಂದ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ತಮ್ಮ ಸಹಕಾರದಿಂದ ನೆರವೇರಲಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.